ಬಹುಶಃ ಈ ಪುಸ್ತಕ ಓದುವಂಥ ಹವ್ಯಾಸ ಇರತಕ್ಕಂಥ ಪ್ರತಿಯೊಬ್ಬರಿಗೆ ಅವರ ಫೇವ್ರೇಟ್ ಲೇಖಕರನ್ನ ಭೇಟಿ ಮಾಡೋದು ಬಹುಶಃ ಅವರ ಇಡೀ ಜೀವನದ ಒಂದು ಇಂಪಾರ್ಟೆಂಟ್ ಮೈಲಿಗಲ್ಲಾಗ್ಬಿಡ್ತದೆ. ಇನ್ಫ್ಯಾಕ್ಟ್ ನನ್ನ ಇನ್ನೊಬ್ಬ ಈ ನೇಮಿಚಂದ್ರ ಅವರು ನನ್ನ ಫೇವ್ರೇಟ್ ಆಥರ್. ನನ್ನ ಇನ್ನೊಬ್ಬ ಫೇವ್ರೇಟ್ ಆಥರು ಎಂಡಮೂರಿ ವೀರೇಂದ್ರನಾಥ್. ಆತನನ್ನು ನೋಡಬೇಕು ಅಂತೇಳಿ ನಾನು ಹೈದರಾಬಾದ್ವರೆಗೂ ಹೋಗಿದ್ದೆ. ಆ ಫೇವರೇಟ್ ಆಥರ್ಸು ನಮ್ಮ ಜೀವನದಲ್ಲಿ ನಮಗೆ ಒಂದು ಕಾಣದೇ ಇರತಕ್ಕಂಥ ಗುರುಗಳಾಗ್ಬಿಡ್ತಾರೆ, ಬದುಕನ್ನು ತೋರಿಸುವಂಥ ಗುರುಗಳಾಗ್ಬಿಡ್ತಾರೆ. ನಮಗೆ ಮನಸ್ಸಿಗೆ ನೊಂದಾಗ ಅವರ ಪುಸ್ತಕಗಳು ನಮಗೆ ಒಂದು ಹೊಸ ಚೈತನ್ಯ ತಂದು ಕೊಡುತ್ತೆ. ಆ್ಯಂಡ್ ಯು ಫೀಲ್ ಕನೆಕ್ಟೆಡ್ ಅಲ್ಲ? ಡೆಫಿನೆಟ್ಲಿ ಯು ಫೀಲ್ ಕನೆಕ್ಟೆಡ್. ನೀವು ಅವ್ರು ನೋಡಿರಲ್ಲ, ಅವ್ರ ಜೊತೆ ನೀವು ಓಡಾಡಿರಲ್ಲ, ಅವ್ರ ಜೊತೆ ನೀವು ಇದ್ದಿರಲ್ಲ, ಬಟ್ ಸಮ್ವೇರ್ ಯು ಫೀಲ್ ಕನೆಕ್ಟೆಡ್ ಅಲ್ಲ? ಹೌದೌದು. ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ಒಂದು ವಿಚಿತ್ರ ಎಕ್ಸ್ಪ್ಲನೇಷನ್ ಇರ್ಬೋದು. ಅವ್ರನ್ನ ಕಂಡಾಗ ಎಷ್ಟು ಆನಂದ ಆಗ್ತದೆ, ಮೊದಲ ಬಾರಿ ಅವ್ರನ್ನ ಕಂಡಾಗ ಆನಂದ ಆಗ್ತದೆ. ಎಲ್ಲ ಒಂದು ರೀತಿ ಅವ್ರು ದೂರ ದೂರ ಇರೋದೇ ಒಂದು ರೀತಿ ಖುಷಿ. ಅಂದರೆ ಸಿಕ್ಕು ಭೇಟಿ ಆಗ್ಬಿಟ್ರೆ ಆಗೋಯ್ತಾ ಅನ್ನೋ ರೀತಿ ಆಗ್ತದೆ. ಆ ರೀತಿಯಲ್ಲಿ ಬಹುಶಃ ನೇಮಿಚಂದ್ರ ಅನ್ನೋ ಒಬ್ಬ ಅದ್ಭುತ ಲೇಖಕಿ, ಅದ್ಭುತ ವ್ಯಕ್ತಿ, ಅವರು ವಿಜ್ಞಾನಿಯಾಗಿ, ಅವರು ಬರಹಗಾರರಾಗಿ, ಅವರು ಈ ಜೀವನ ಚೈತನ್ಯ ತುಂಬುವಂಥ ಒಂದು ಪರ್ಮಿಟೆಡ್ ಒಬ್ಬ ಆಧ್ಯಾತ್ಮಿಕ ಗುರುವಾಗಿ, ಅಂದರೆ ಬದುಕಿನ ಒಂದು ವಿಶಿಷ್ಟ ರೀತಿಯ ಟಚಪ್ ಅವರ ರೈಟಿಂಗ್ಸಲ್ಲಿ ಇರುತ್ತೆ. ಯಾಕಂದರೆ ಇವತ್ತು ಸಾಹಿತ್ಯ ಅಂದ್ರೇ ಸಹಿತವಾಗಿದ್ದು, ಅಂದರೆ ಜನರಿಗೆ ಒಳ್ಳೇದಾಗಬೇಕು, ಸಮಾಜದಲ್ಲಿ ಒಳ್ಳೇದಾಗಬೇಕು, ಈ ಬದುಕಿನಲ್ಲಿ ನೋವುಗಳು ಕಡಿಮೆಯಾಗಿ ಸಂತೋಷ ಹೆಚ್ಚಬೇಕು, ಬದುಕು ಸುಂದರ ಆಗಬೇಕು, ಒಬ್ರಿಗೊಬ್ರು ನಾವು ತಾಗಬೇಕು, ಎಮೋಷ್ನಲಿ ವಿ ಶುಡ್ ಗೆಟ್ ಕನೆಕ್ಟೆಡ್. ಅಂತಹ ರೈಟಿಂಗ್ಸು ನಿಜವಾದ ಸಾಹಿತ್ಯ ಅನ್ಸ್ಕೊಳುತ್ತೆ. ಸೊ ಆ ಸಾಹಿತ್ಯ ಖಂಡಿತವಾಗಿ ನೇಮಿಚಂದ್ರ ಅವರ ಬರಹಗಳಲ್ಲಿ ಕಂಡು ಬರ್ತದೆ. ನಮಗೆ ಓದುವಾಗ ಇದು ಅಂತಃಕರಣವನ್ನು ಕಲಕಿಬಿಡುತ್ತೆ. ನಾವು ಮೊನ್ನೆ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹುಶಃ ಎಲ್ಲರದು ಒಂದು ಮಾತು ಏನಿತ್ತಂದರೆ, ಅವರ ಕಾಲಮ್ ಬರೋವರೆಗೂ ಉದಯವಾಣಿಯಲ್ಲಿ ಪ್ರತಿ ಸಂಡೇ ಭಾನುವಾರದ ದಿನ ಬದುಕು ಬದಲಿಸಬಹುದು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಅವರ ಲೇಖನ ಬರ್ತಾಯಿತ್ತು. ಹೆಚ್ಚಿನ ಜನರ ಒಂದೇ ಒಂದು ಕಾಮನ್ ಅಭಿಪ್ರಾಯ ಏನಿತ್ತು ಅಂದರೆ, ನಾನು ಭಾನುವಾರ ಬರೋದನ್ನೇ ಕಾಯ್ತಾ ಇದ್ದೆ. ಯಾಕೆ ಅಂದರೆ ನೇಮಿಚಂದ್ರ ಅವರ ಆ ಕಾಲಮ್ ಓದಬೇಕು ಅಂತೇಳಿ. ಒಬ್ಬ ಲೇಖಕಿಗೆ, ಒಬ್ಬ ಬರಹಗಾರನಿಗೆ ಈ ರೀತಿಯ ಒಂದು ವೇಯ್ಟಿಂಗ್, ಆ ಒಂದು ಕಾತರತೆ ಓದಬೇಕು ಅಂತ ಅನಿಸುವಷ್ಟು ಮಟ್ಟಿಗೆ ಕ್ರಿಯೇಟ್ ಮಾಡೋ ಶಕ್ತಿ ಇದೆ ಅಂತಂದರೆ, ಅಷ್ಟು ಜನರ ಒಂದು, ಮತ್ತು ವೇರಿಡ್ ಪೀಪಲ್, ಎಲ್ಲ ಗುಂಪಿನ ಮೊನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಟೀಚರ್ಸು, ಲಾಯರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಮಕ್ಕಳು, ಹದಿಹರೆಯದವರು, ಆ್ಯಕ್ಟ್ರಸ್ಸು, ಟಿವಿ ಆ್ಯಂಕರ್ಸು, ಎಲ್ಲರೂ ಮಂತ್ರಮುಗ್ಧ ಕೂತಿದ್ದಾರೆ ನೋಡಿ. ಒಂದು ಬರಹಗಾರ ತನ್ನ ಒಂದು ಲಿಮಿಟನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ, ಅಂದರೆ ಬುದ್ಧಿಜೀವಿಗಳಿಗೋಸ್ಕರ ಅಂತ. ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ವಿಪರ್ಯಾಸ ಅಂತ ಹೇಳ್ಬೋದು. ನಾನು ನನ್ನ ಸ್ನೇಹಿತರು ಮತ್ತು ಈ ಪಬ್ಲಿಷರ್ ಫ್ರೆಂಡ್ಸು ಅವ್ರ ಹತ್ರ ಎಲ್ಲ ಕೇಳುವಾಗ ಏನಾಗುತ್ತೆ ಅಂದರೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂದರೆ ತುಂಬ ವಿಪರ್ಯಾಸದ ಕೆಲಸ. ಏನಂತಂದರೆ, ಒಂದಷ್ಟು ಕೈ ಬೆರಳಕ್ಕೆ ಎಣಿಸುವಷ್ಟು ಜನ ಬರ್ತಾರೆ. ಅವರಲ್ಲೂ ಕೆಲವ್ರಿಗೆ ಆಹ್ವಾನ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಂದರೆ ಕಾಫಿ ತಿಂಡಿ ವ್ಯವಸ್ಥೆ ಇದೆ ಅಂತ, ಬಸ್ಸಿನ ವ್ಯವಸ್ಥೆ ಇದೆ. ಆ ರೀತಿ ಆಗಿ ಅಲ್ಲೊಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹೋಗಿ ಬರೋಣ, ಒಂದು ಅರ್ಧ ಗಂಟೆ ಕೂತು ಬರೋಣ ಅಂತ. ಆಮೇಲೆ ಸಮಯಕ್ಕೆ ಸರಿಯಾಗಿ ಯಾವುದು ಕಾರ್ಯಕ್ರಮ ಶುರು ಆಗಲ್ಲ, ಯಾವುದು ಸಮಯಕ್ಕೆ ಸರಿಯಾಗಿ ಮುಗಿದಿಲ್ಲ. ಬರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಅದರಲ್ಲೊಂದು ನ್ಯೂಸ್ ರಿಪೋರ್ಟಿಗೆ ಒಂದು ವಿಷಯ ಆಗಿರ್ತಕ್ಕಂಥದ್ದು ಮಾತ್ರ ಅಂತ ಆಗಿಬಿಟ್ರೆ, ಅಲ್ಲಿ ಪುಸ್ತಕಗಳು ಆ ಕಾರ್ಯಕ್ರಮ ಮುಗಿದ ಮೇಲೆ ಆ ಪುಸ್ತಕಗಳ ಏನು ವಿತರಣೆ ಇರ್ಬೋದು ಅಥವಾ ಸೇಲ್ಸ್ ಇರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಒಂದು ಔಪಚಾರಿಕವಾಗಿ ನಡೆಯುವಂಥ ಕೆಲಸ. ಬಟ್ ಮೊನ್ನೆ ನಡೆದಂಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹೇಗಿತ್ತಂದರೆ, ಅಲ್ಲಿ ಪುಸ್ತಕ ಬಿಡುಗಡೆ ವಾಸ್ ಸೆಕೆಂಡ್ರಿ. ಎಲ್ಲರೂ ಆ ವ್ಯಕ್ತಿಯನ್ನು, ಆ ನೇಮಿಚಂದ್ರ ಅವರು ಇಷ್ಟು ಅದ್ಭುತವಾಗಿ ಬರೀತಾರಲ್ಲ, ನಮ್ಮ ಬದುಕು ಬದಲಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟನ್ನು ನಮ್ಮ ಮನಸ್ಸಲ್ಲಿ ಹಾಕ್ತಾರಲ್ಲ, ಅವ್ರು ನಮ್ಮೆ ನೋಡಬೇಕು, ಅವ್ರ ಮಾತನ್ನು ಕೇಳಬೇಕು ಅಂತೇಳಿ ಬಂದಿರೋರೇ ಹೆಚ್ಚಿದ್ರು. ಪರ್ಫೆಕ್ಟ್. ಸೊ ಇನ್ಫ್ಯಾಕ್ಟ್ ನಾವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂತ ಆಯೋಜಿಸಿದ್ರು ಕೂಡ ಅಲ್ಲಿ ಮುಖ್ಯ ಉದ್ದೇಶ ಏನಿತ್ತಂದರೆ, ಅವ್ರ ಮಾತುಗಳು ನಾವು ಕೇಳಬೇಕು. ಅವರು ಆ ಅನುಭವಗಳ ಮೂಟೆ ಹೊತ್ಕೊಂಡು ಬಂದು ಎಲ್ಲರಿಗೂ ಪ್ರತಿ ಭಾನುವಾರ ಅನಿಸ್ತಾ ಇದ್ರಲ್ಲ, ಆ ಅನುಭವಗಳನ್ನು ಹೇಗೆ ಶೇಖರಿಸಿದ್ರು ಅವರು, ಹೇಗೆ ಅಷ್ಟು ಒಂದು ಬ್ಯುಸಿ ರೂಟೀನಲ್ಲಿ ಇರ್ತಕ್ಕಂಥ ಒಂದು HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನೋ ಒಂದು ದೊಡ್ಡ ಸಂಸ್ಥೆ ಇದು. ಅದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್, ಹೆಲಿಕಾಪ್ಟರ್ ಡಿವಿಷನ್ ರಿಸರ್ಚ್ ಆ್ಯಂಡ್ ಡಿಸೈನ್ ಡಿಪಾರ್ಟ್ಮೆಂಟಿನ HOD ಅವರು. ಬೆಳಗ್ಗೆ 5:30-6 ಗಂಟೆಗೆ ಮನೆಗೆ ಬಿಟ್ಟರೆ ರಾತ್ರಿ 7-8 ಗಂಟೆಗೆ ಮನೆಗೆ ಸೇರುವಂಥ ದಿನಚರಿ ಇರ್ತಕ್ಕಂಥವ್ರು, ದೇಶ ವಿದೇಶಗಳನ್ನು ಸುತ್ತುವಂಥವ್ರು.
ಅದು ಹೇಗೆ ಸ್ವಲ್ಪ ಸಮಯ ಮಾಡಿಕೊಂಡು ಹೋಗ್ತಾ ಬರ್ತಾ ದಾರಿಯಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಬದುಕನ್ನು ಅವರ ಕ್ಯಾಮರಾ ಕಣ್ಣಲ್ಲಿ ನೋಡಿ ಅವರ ಅನುಭವಗಳನ್ನು ಪೇರಿಸಿಟ್ಕೊಂಡು ಸಮಯ ಮಾಡಿಕೊಂಡು ನನ್ನ ಓದುಗರಿಗೆ ತಲುಪಿಸ್ಬೇಕು ಅನ್ನೋ ಹಪಾಹಪಿ ಇರ್ತದಲ್ಲ ಅವರು. ಪ್ರತಿ ಸರಿ ಅವ್ರ ಕಾಲಮ್ ಮುಗಿಸುವಾಗ, ಹೊಸ ಹೊಸ ಜವಾಬ್ದಾರಿಗಳು ಬರುವಾಗ, ಅವರ ಕಾಲಮ್ ಮುಗಿತಾ ಬಂದಾಗ ಅವ್ರು ಬರೆಯೋದನ್ನು ನೋಡ್ಬೇಕು ನೀವು. ನಾನು ನಿನಗೆ ಅವರದೇ ಮಾತುಗಳಲ್ಲಿ ಹೇಳ್ತೇನೆ. ಆ ಕಾಲಮ್ ಮುಗಿಸುವಾಗ ಅವ್ರು ಹೇಳ್ತಾರೆ ಏನಂತಂದರೆ, ನಾನೀಗ ಹೋಗ್ತಾ ಇದ್ದೀನಿ ನೋಡಿ, 1 ವರ್ಷ, ಇದು 2004ರಲ್ಲಿ ನವಂಬರ್ ತಿಂಗಳಲ್ಲಿ ಅವ್ರು ಫಸ್ಟ್ ಕಾಲಮ್ ಮುಗಿಸುವಾಗ ಬರೀತಾರೆ, 1 ವರ್ಷದಿಂದ ನಿಮ್ಮೊಡನೆ ನಾನಿದ್ದೆ, ನನ್ನೊಡನೆ ನೀವು, ಈಗ ಹೋಗಿ ಬರುವೆ, ಮತ್ತೆ ಭೇಟಿಯಾಗೋಣ, ಅನುಭವಗಳ ಜೋಳಿಗೆ ಮತ್ತೊಮ್ಮೆ ತುಂಬಿದಾಗ, ಬದುಕಿನ ಬುತ್ತಿ ಬಿಚ್ಚಿದಾಗ, ನಿಮ್ಮೊಡನೆ ಹಂಚಿಕೊಳ್ಳಲು ಮನಸ್ಸು ತುಡಿದಾಗ ಮತ್ತೆ ಬರುವೆ ಅಂತ. ಅಂದರೆ ಎಷ್ಟು ಕನೆಕ್ಟೆಡು ಅಂದರೆ, ನಾನು ನಿಮ್ಮ ಬಿಟ್ಟು ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್ ಬರ್ತೀನಿ, ನಾನು ಬಿಟ್ಟು ಹೋಗ್ತಿದ್ದೀನಿ ಮತ್ತೆ ವಾಪಸ್ ಬರ್ತೀನಿ ಅಂಥೇಳಿ. ಈ ಕ್ಷಣ ಈಗ ಬಂದಿದೆ. 6 ವರ್ಷಗಳಲ್ಲಿ ಬದುಕಿನ 108 ಅನುಭವಗಳು ಜೋಳಿಗೆ ತುಂಬಿ ಭಾರವಾಗಿದೆ, ಬುತ್ತಿ ಬಿಚ್ಚಿ ನಿಮ್ಮೊಡನೆ ಸಹಭೋಜನದ ಸಂತಸ ನನ್ನದು, ನಾನು ಬರೆದ ಯಾವುದೂ ನಿಮಗೆ ತಿಳಿದಿರದೇ ಇದ್ದ ವಿಷಯವಲ್ಲ. ನೋಡಿ ಆ ಹಂಬಲ್ನೆಸ್, ಅಂದರೆ ನಾನು ಬರೆದಿರೋ ಏನೋ ಹೊಸದು ಬರೆದುಬಿಟ್ಟಿದ್ದೀನಿ, ಕಟ್ಟೆ ಹಾಕಿದ್ದೀನಿ ಅನ್ನೋ ಒಂದು ಅಹಂಕಾರ ಅವ್ರಿಗಿಲ್ಲ. ನಾನು ಬರೆದಿರೋದೆಲ್ಲ ನಿಮಗೆ ಗೊತ್ತಿರೋದೆ. ನಾನು ಹಿಂದೆ ಹೇಳಿದ್ದು ಈಗ ಹೇಳು ಹೊರಟದ್ದೇನೂ ಹೊಸತಲ್ಲ. ಮಾಹಿತಿ ಕ್ರಾಂತಿಯ ಈ ದಿನಗಳಲ್ಲಿ ನಿಮಗೆ ಯಾವುದೇ ವಿಷಯದ ಬಗ್ಗೆ ಬೇಕೆಂದರೆ ಬೆರಳ ತುದಿಯಲ್ಲೇ ಹೋಗಿ ಇಂಟರ್ನೆಟ್ಟಲ್ಲೇ ಹುಡುಕಿದರೆ ಆಯಿತು. ಸೊ ಈ ರೀತಿ ಅವರು ಬರಿತಾ ಹೋಗ್ತಾರೆ. ಏನಂದರೆ ಮಾಹಿತಿ ಸಾಕಷ್ಟು ಬಿದ್ದಿದೆ ನಮ್ಮ ಹತ್ರ. ಇವತ್ತೇನಾಗುತ್ತೆ ಅಂದರೆ, ನಾವು ಯಾವ್ದಾದ್ರು ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರು ಬಿಡೋ ಇಂಗ್ಲೀಷ್ ಬುಕ್ಸಿಂದ ಕಾಪಿ ಮಾಡ್ತಾರೆ, ಅವ್ರು ಬಿಡೋ ಎಲ್ಲಿಂದ ಗೂಗಲಿಂದ ತೆಗೆದು ನೋಡ್ತಾರೆ. ಈ ರೀತಿ ನಮಗೊಂದು ಉಪೇಕ್ಷೆ ಆಗಿಬಿಟ್ಟಿದೆ. ಬಟ್ ನಮ್ಮ ಹತ್ರ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ GB ನಾಲೆಡ್ಜ್ ಸ್ಟೋರ್ ಇದ್ದರೂ ಕೂಡ ಅದು ನಮ್ಮ ಪ್ರಜ್ಞೆಗೆ ಬರೆದಿದ್ರೆ, ನಮ್ಮ ಅರಿವಿಗೆ ಬರೆದಿದ್ದರೆ ಅದು ಬದುಕು ಬದಲಿಸ್ಲಿಕ್ಕಾಗಲ್ಲ. ಕೇವಲ ಇಂತಹ ಲೇಖನಗಳು ಅದು ಒಂದು ಪುಸ್ತಕ ರೂಪದಲ್ಲಿದ್ದಾಗ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪುಸ್ತಕ ಓದುವಂಥ ಒಂದು ಹವ್ಯಾಸ ತುಂಬ ಕಡಿಮೆ ಆಗ್ತಿದೆ. ಅಬ್ಸಲ್ಯೂಟ್ಲಿ, ನಾನು ಅದೇ ಪಾಯಿಂಟನ್ನು ನಾನೀಗ ನಿಮಗೆ ಕೇಳಬೇಕು ಅಂತಿದ್ದೀನಿ ಡಾಕ್ಟ್ರೆ. ನೋಡಿ, ಈಗ ತಗೊಂಡು ಹೀಗೆ ಓದೋದಿದೆಯಲ್ಲ, ಇದು ಕಷ್ಟ ಈಗ ಎಲ್ಲ ಜನರಿಗೆ. ಕಷ್ಟ ಆಗಿದೆ. ಅಂದ್ರೆ ಹೆಚ್ಚಿನ ಪರ್ಸೆಂಟೇಜ್ ಆಫ್ ಜನರಿಗೆ ನಾನು ಹೇಳ್ತದೆ, ಅಟ್ಲೀಸ್ಟ್ 8 out of 10 ಪೀಪಲ್ ರೀಡಿಂಗ್, ಐ ಡೋಂಟ್ ಹ್ಯಾವ್ ಟೈಮ್. ಹೌದು, ಬಟ್ ಫಿಲ್ಮ್ ನೋಡೋದಕ್ಕೆ ನಾ ಬರ್ತೀನಿ. ಬಟ್ ಇದನ್ನ ಹೀಗೆ ಕೂತ್ಕೊಂಡು ಹೀಗೆ ಒಂದೊಂದು ಲೈನ್ ಓದೋದಿದೆಯಲ್ಲ, ಈ ಥರದ ಮೆಂಟಾಲಿಟಿ ಇದೆ. ಸಿ, ವಿ ಆರ್ ನಾಟ್ ಫೋರ್ಸಿಂಗ್ ಎನಿಬಡಿ ಟು ರೀಡ್ ಹಿಯರ್, ಬಟ್ ಒಂದು ಒಳ್ಳೆ ಫಿಲ್ಮ್ ಬಂದಾಗ ನಾವು ಯಾಕೆ ಲೈನಲ್ಲಿ ನಿಂತು ಟಿಕೆಟ್ ತೊಗೊಂಡು ಓದ್ತೀವಿ, ಫಿಲ್ಮ್ ನೋಡ್ತೀವಿ. ಹೌದು, ಒಂದು ಜೋರಾಗಿ ಮಳೆ ಸುರಿತಾ ಇದ್ರು ಕೂಡ ಮಲ್ಪೆ ಬೀಚಿಗೆ ಯಾಕೆ ಹೋಗ್ತೀವಿ ನಾವು? ಸೊ ವೆನ್ ದರ್ ಇಸ್ ಸಮಥಿಂಗ್ ದಟ್ ಇಸ್ ಗುಡ್ ಇನ್ ದ ಬುಕ್, ವೈ ಡೋಂಟ್ ವಿ ಟೇಕ್ ಇಟ್ ಅಪ್ ಆ್ಯಂಡ್ ರೀಡ್? ಇದು ಪುಸ್ತಕಗಳಿದೆಯಲ್ಲ, ಈಗ ವಿಶೇಷವಾಗಿ ನಾನು ಈ 2 ಪುಸ್ತಕಗಳ ಬಗ್ಗೆನೇ ಮಾತಾಡ್ತೀನಿ. ಒಂದು ಸಾವೇ ಬರುವುದಿದ್ದರೆ ನಾಳೆ ಬಾ ಪುಸ್ತಕ ಇರ್ಬೋದು, ಅಥವಾ ಸೋಲೆಂಬುದು ಅಲ್ಪಾರಮ. ಈ ಟೈಟಲ್ಸ್ ನೋಡಿ ಅವಿನಾಶ್, ಟೈಟಲ್ಸ್ ನೋಡಿ, ಜಸ್ಟ್ ಅಬ್ಸರ್ವ್ ದಿಸ್. ಸಾವೇ ಬರುವುದಿದ್ದರೆ ನಾಳೆ ಬಾ, ಇದನ್ನು ಇವತ್ತು ಹೇಳ್ಬೋದು, ನಾಳೆನೂ ಹೇಳ್ಬೋದು, ನಾಳೆ ಬಾ ಅಂತ. ಆಯಿತು, ಸಾವು ಕಾಯ್ಬೇಕು ನಮಗೆ. ಈ ಮನುಷ್ಯ ಇನ್ನೂ ಸುಮಾರು ಕೆಲಸಗಳು ಮಾಡಲಿಕ್ಕಿದೆ. ಅವನ ಲವಲವಿಕೆ, ಅವನ ಬದುಕಿನಲ್ಲಿರೋ ಚೈತನ್ಯ, ಅವನ ಸಮಾಜಕ್ಕೋಸ್ಕರ ಮಾಡುವ ವಿಚಾರಗಳಿರ್ಬೋದು, ಅಥವಾ ಬೇರೆ ವ್ಯಕ್ತಿಗಳಿಗೋಸ್ಕರ ಅವನ ಮನಸ್ಸು ತುಡಿಯೋದಿರ್ಬೋದು, ಅದೆಲ್ಲ ಮುಗಿಲಿ ಮತ್ತೆ ಬರ್ತೀನಿ ಅಂತೇಳಿ ಸಾವು ಕಾಯ್ಬೋದು. ಇದರಲ್ಲಿ ಸಾವೇ ಬರೋದಿದರಲ್ಲಿ ಅನುಪಮ ನಿರಂಜನ್ ಬಗ್ಗೆ ಬರೀತಾರೆ. ಅನುಪಮ ನಿರಂಜನ್ ಅವರು ಸಾವಿಗೆ ಹೇಳಿದ ಮಾತಿದು, ಸಾವೇ ಬರೋದಿದ್ದು ನಿಮ್ಗೆ ಸ್ವಲ್ಪ ಸಮಯ ಇದೆ, ನನಗಿನ್ನೂ ಸುಮಾರು ಕೆಲಸಗಳು ಮಾಡಬೇಕಿದೆ ಅಂತ. ಅವ್ರಿಗೆ ಆಲ್ರೆಡಿ ತೀವ್ರತರನಾದಂಥ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ, ಹೆಚ್ಚು ದಿನಗಳು ಬದುಕಲ್ಲ ಅಂತ ವೈದ್ಯರು ಡಿಸೈಡ್ ಮಾಡಿದಾಗ ಡಾಕ್ಟರ್ ಅನುಪಮ ನಿರಂಜನ್ ಅವರು ತುಂಬ ಕ್ರಿಯಾಶೀಲ ವ್ಯಕ್ತಿ. ಇವತ್ತು ಮಾಹಿತಿ ಯುಗದಲ್ಲಿ ಸಾಕಷ್ಟು ಇಂಟರ್ನೆಟ್ಟಲ್ಲಿ ಸಾಕಷ್ಟು ವಿಚಾರಗಳು ನಮಗೆ ಸಿಗ್ತದೆ. ಆದರೆ ಒಂದು ಕಾಲದಲ್ಲಿ ಎಲ್ಲ ಅವರು ಬರೆದ ಪುಸ್ತಕಗಳಿಂದ ಮಾತ್ರ ಓದುಗರಿಗೆ ಕಾಯಿಲೆಗಳ ಬಗ್ಗೆ ಮಾಹಿತಿ ಸಿಗ್ತಾಯಿತ್ತು. ಅಂತಹ ಕಾಲದಲ್ಲಿ ಅನುಪಮ ನಿರಂಜನ್ ಅಷ್ಟು ಆ್ಯಕ್ಟಿವ್ ಲೇಡಿ. ಅವರು ನಿನಗೆ ಈಗಲೇ ನಾನು ಟೈಮ್ ಕೊಡೋಕ್ಕಾಗಲ್ಲ, ವೆಯ್ಟ್ ಮಾಡು ಅಂಥೇಳಿ ಸಾವನ್ನು, ಅವ್ರಿಗೆ ತೀವ್ರತರನಾದಂಥ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ ಮೇಲೆ ಕೂಡ 13 ವರ್ಷ ಅವ್ರು ಬದುಕಿದ್ರು. 13 ವರ್ಷ ಸಾವನ್ನು ಬಾಗಿಲ ಹತ್ರ ನಿಲ್ಲಿಸಿ ಅವ್ರ ಕೆಲಸಗಳನ್ನು ಮುಗಿಸಿದ್ರು. ಸೊ ಅವ್ರ ಬಗ್ಗೆ ಬರೀತಾರೆ. ಮಾಯಾ ತಿವಾರಿ ಅಂಥೇಳಿ ತುಂಬ ಏನಂದರೆ, ಒಂದು ಅಮೇರಿಕಾದಲ್ಲಿ ಒಂದು ಬೆಸ್ಟ್ ಫ್ಯಾಷನ್ ಡಿಸೈನಿಂಗು ತುದಿ ಅಂದರೆ ಯಶಸ್ಸಿನ ತುದಿಯಲ್ಲಿ ಇದ್ದಾಕೆ ತತ್ಕ್ಷಣಕ್ಕೆ ಆಕೆಗೆ 23-24 ವರ್ಷದಲ್ಲಿ ಕ್ಯಾನ್ಸರ್ ಇರೋದು ಗೊತ್ತಾಗ್ತದೆ. ಕ್ಯಾನ್ಸರ್ ಇರುವಾಗ ಗೊತ್ತಾದ ತಕ್ಷಣ ಆಕೆಗೆ ಒಪ್ಕೊಳ್ಳೋಕೆ ಸ್ಟಾರ್ಟಿಂಗ್ ಮನಸ್ಸು ಬರೋದಿಲ್ಲ. ಆದರೆ ಅನಿವಾರ್ಯ, ಸುಸ್ತಾಗ್ತಾ ಇದೆ, ಆ ಅನಾರೋಗ್ಯದ ಬೀಜಗಳ ಆಕೆಯಲ್ಲಿ ಮೊಳೆತು ಸಸಿ ಆಗ್ತಾ ಇದೆ. ಆವಾಗ ಆಕೆಗೆ ತಕ್ಷಣ ಹೊಳಿತದೆ. ಡಾಕ್ಟ್ರು ಎಲ್ಲ ಚಿಕಿತ್ಸೆ ಎಲ್ಲ ಸ್ವಲ್ಪ ಕೈ ಚೆಲ್ಲಿ ಹೇಳ್ತಾರೆ, ಇನ್ನು 2 ತಿಂಗಳು ಬದುಕ್ಬೋದು ನೀನು ಅಂತೇಳಿ. ಮೈಯೆಲ್ಲ ನೋವು, ಕ್ಯಾನ್ಸರ್ನಿಂದಾಗಿ ಸಾಕಷ್ಟು ನೋವು ಆಗ್ತದೆ. ಆಕೆ ಮಾಯಾ ತಿವಾರಿ ಸುಮ್ಮನೆ ನಾನು ಇಲ್ಲಿ ಕೂತ್ಕೊಂಡು ಇವ್ರ ಹತ್ರ ಇಂಜೆಕ್ಷನ್ಸು ಅಥವಾ ಮಾತ್ರೆಗಳು ತೆಗೆದುಕೊಳ್ತಾ ನಾನು 2 ತಿಂಗಳು ಯಾಕೆ ಕಳೆಯೋದು, ಒಂದಷ್ಟು ದಿನ
ನನ್ನ ಮನಸ್ಸಿನ ಇಚ್ಛೆಯಂತೆ ಬದುಕ್ತೀನಿ ಅಂಥೇಳಿ ಆಕೆ ಹಿಮ ಪರ್ವತಗಳಿಗೆ ಹೋಗ್ಬಿಡ್ತಾಳೆ, ಆ ಕಾಡುಗಳಲ್ಲಿ ಹೋಗ್ಬಿಡ್ತಾಳೆ. ಒಂದಷ್ಟು ಕೂತ್ಕೊಂಡು ತನ್ನ ಅಂತರಂಗದ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ತನ್ನ ಮನಸ್ಸಿನ ಬೇಸರಗಳನ್ನೆಲ್ಲ ಹೊರಗೆ ಹಾಕ್ತಾಳೆ, ಅಳ್ತಾಳೆ, ಮನಸ್ಸಿಗೆ ಬಂದದನ್ನೆಲ್ಲ ಬರೀತಾಳೆ. ಆಗ ಆಕೆಗೆ ಅನಿಸುತ್ತೆ ತನ್ನ ತಂದೆ ತಾಯಿಗಳನ್ನು, ತನ್ನ ಮನೆಯವ್ರನ್ನೆಲ್ಲ ಬಿಟ್ಟು ಸಾಕಷ್ಟು ದೂರ ಬಂದುಬಿಟ್ಟಿರ್ತಾಳೆ ಆಕೆ. ಈ ಬ್ಯುಸಿ ಯಶಸ್ಸಿನ ಬೆನ್ನು ಹತ್ಕೊಂಡು ನಾಗಲೋಟಕದಲ್ಲಿ ಓಡ್ತಾ ತನ್ನ ಮನಸ್ಸಿಗೆ ನಿಜವಾಗಿ ಬೇಕಾದಂಥ ಸಂತೋಷ ಪಡುವಂಥ ಕೆಲಸಗಳು ಮಾಡೋದನ್ನು ದೂರ ಇಟ್ಟು ಮುಖವಾಡ ಧರಿಸ್ಕೊಂಡು ಕೇವಲ ಬಂದ ಯಶಸ್ಸನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಆಧುನಿಕ ಬದುಕಿಗೆ ಹೊಕ್ಕೊಂಡು ಆಕೆ ತನ್ನ ಅಂತರಂಗದ ಸಂತೋಷವನ್ನೇ ಮರೆತು ಬದುಕ್ತಾ ಇರ್ತಾಳೆ. ಸೊ ಅದನ್ನು ಜ್ಞಾಪಿಸ್ಕೊಂಡು ವಾಪಸ್ ಮತ್ತೆ ತಂದೆ ತಾಯಿಗಳಿಂದ ದೂರ ಆಗಿದ್ದ ಅಪರಾಧಿ ಭಾವನೆ ಆಕೆ ಕಾಡುತ್ತೆ. ನನ್ನವ್ರ ಹತ್ರ ಬಿಟ್ಟು ನಾನು ಇಷ್ಟು ದೂರ ಬಂದುಬಿಟ್ಟಿದ್ದೀನಲ್ಲ, ನಾನು ಏನು ಸಾಧನೆ ಮಾಡಿದೆ ಅಂತೇಳಿ ವಾಪಸ್ ಹೋಗಿ ಅವರ ಜೊತೆಗೆ ಬದುಕಿ ಮತ್ತೆ ತನ್ನನ್ನು ತಾನು ಸಂಪೂರ್ಣವಾಗಿ ಆಯುರ್ವೇದ ಮತ್ತು ಪ್ರಾಣಾಯಾಮ ಮತ್ತು ಈ ಯೋಗ ಧ್ಯಾನದಲ್ಲಿ ತೊಡಗಿಸ್ಕೊಂಡು ಆಕೆ ಮತ್ತೆ 50-55 ವರ್ಷ ಬದುಕ್ತಾಳೆ.